ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಎಂದಿನಂತೆ ಇಂದು ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಭಿನ್ನವಾದಂಥ ಹೋರಾಟವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿರುವಂಥ ಮುನಿರಾಜ್ ಸರ್ ಅವರು ಆ ಸಗಣಿಯ ರಾಡಿಯನ್ನು ಸುರುಕೊಂಡು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಗುರುಮಿಟ್ನಲ್ಲಿ ತರಕಾರಿ ಮಾಡುವುದರ ಮೂಲಕ ಧಾರವಾಡದ ಜಿಲ್ಲಾ ಅತಿಥಿ ಉಪನ್ಯಾಸಕರು ಕೂಡ ವೃದ್ಧಾಶ್ರಮಕ್ಕೆ ಅನ್ನದಾನವನ್ನು ಮಾಡುವುದರ ಮೂಲಕ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅನ್ನದೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಭಿನ್ನವಾದಂಥ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸ ಮಾಡಿದ್ದಾರೆ. ತಮಗೆ ತಿಳಿಪಡಿಸೋದಿಷ್ಟೇ, ನಮ್ಮ ಗಟ್ಟಿಯಾದಂಥ ಹೋರಾಟವೇ ಇವತ್ತು ನಮಗೆ ಸರ್ಕಾರ ಬಹಳಷ್ಟು ದಿನದಿಂದ ದಿನಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಇವರಿಗೆ ಪರಿಹಾರ ಮಾಡಬೇಕಂತೇಳಿ ಇವತ್ತು ಕೂಡ ಸಭೆ ಆಗಿದೆ ಅಂತ ನಮಗೂ ಕೂಡ ಮಾಹಿತಿ ಬಂದಿದೆ. ಹಾಗಾಗಿ ಯಾರು ಕೂಡ ಅಧೈರ್ಯಗೊಳ್ಳದೆ ನಮ್ಮ ಹೋರಾಟ ಗಟ್ಟಿಯಾಗಿರಲಿ ಅಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ, ಈಗಾಗಲೇ 1ನೇ ತಾರೀಕಿಗೆ ನಮಗೆ ಪಾದಯಾತ್ರೆಗೆ ಪರ್ಮಿಷನ್ ಕೂಡ ಸಿಕ್ಕಿದೆ. ತುಮಕೂರಿನ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲರೂ ಕೂಡಿ ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಧರ್ಮವೀರ್ ಸರ್ ಅವರು ಮತ್ತು ಅವರೆಲ್ಲ ಸಹಪಾಠಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ 1ನೇ ತಾರೀಕಿನ ದಿವಸ ತುಮಕೂರಿಗೆ ಎಲ್ಲ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಅಲ್ಲಿ ಸೇರಿಕೊಂಡು ಅಲ್ಲಿನ ತುಮಕೂರು ಸಿದ್ಧ ಶ್ರೀಗಳ ಕಡೆಯಿಂದ ನಮ್ಮ ಪಾದಯಾತ್ರೆಗೆ ಚಾಲನೆ ಕೊಡಿಸಬೇಕು ಅಂಥೇಳಿ ನಮ್ಮ ಅಲ್ಲಿಯ ತುಮಕೂರು ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಅಧೈರ್ಯಗೊಳ್ಳದೆ ಬಹುಶಃ ನೋಡೋಣ, ಅಷ್ಟರೊಳಗೆ ನಮಗೆ ಅನೌನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ಮೇಲಿಂದ ಮೇಲೆ ಸಭೆಗಳು ನಡೀತಾ ಇದ್ದಾವೆ. ತಮಗೆಲ್ಲ ಗೊತ್ತಿರುವಂತೆ ದಯವಿಟ್ಟು ಯಾರು ಕೂಡ ಅಧೈರ್ಯಗೊಳ್ಳದೆ ಊಹಾಪೋಹಗಳಿಗೆ ಕಿವಿಗೊಡದೆ ನಮ್ಮ ಹೋರಾಟ ಗಟ್ಟಿಯಾಗಿರಲಿ ಅಂತ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಜೈ ಭುವನೇಶ್ವರಿ.